ನಮಸ್ಕಾರ. ಕಳೆದ 3 ತಿಂಗಳ ಹಿಂದೆ ನೋಡಿ, ಈ ಒಂದು ರಸ್ತೆನಲ್ಲಿ ಒಬ್ಬರು ವಯೋವೃದ್ಧರು ನಡ್ಕೊಂಡು ಬರ್ತಾ ಇರ್ತಾರೆ. ನಾನು ಅವ್ರನ್ನ ವಿಚಾರ ಮಾಡ್ತೀನಿ, ಸ್ವಾಮಿ ಎಲ್ಲಿಗೋಗ್ಬೇಕು, ಯಾವ ಊರವರು, ಏನು ಅಂತ ಎಲ್ಲ ಡೀಟೇಲ್ ಕೇಳ್ತೀನಿ. ಸೊ ಅವರು, ಸ್ವಾಮಿ ನಾವು ಕೊಡಗಿನವರು ಅಂತ ಹೇಳ್ತಾರೆ. ತದನಂತರ ನಾನು ಕೇಳ್ತೀನಿ, ಯಾಕೆ ಸ್ವಾಮಿ ನಡ್ಕೊಂಡು ಹೋಗ್ತಿದ್ದೀರಾ, ಯಾಕೆ ಬಸ್ಸಲ್ಲಿ ಹೋಗುತ್ತಾನೆ ಅಂತ ಕೇಳ್ತೀನಿ. ಬಸ್ ಚಾರ್ಜ್ಗೆ ಹಣ ಇಲ್ಲ ಅಂತ ಹೇಳ್ತಾರೆ. ಯಾಕೆ ದುಡ್ಡೇನಾಯಿತು, ಯಾಕೆ ಬರ್ಬೇಕಾದ್ರೆ ನೀವು ಹಣ ತಂದಿಲ್ವಾ, ಹಾಗೆ ಅಂತ ಒಂದು ಪ್ರಶ್ನೆ ಮಾಡ್ತೀನಿ. ಆಗ ಒಂದು 2,000 ರೂಪಾಯಿ ಹಣವನ್ನು ತಂದಿದ್ದೆ, ಎಲ್ಲ ಸಂಪೂರ್ಣವಾಗಿ ಖಾಲಿ ಆಯಿತು ಅಂತ ಹೇಳ್ತಾರೆ. ಸೊ ನಾವು ಕುಂಭಮೇಳಕ್ಕೆ ಹೋಗಿದ್ವಿ ಅಂತ ಅದು ಸಹ ಹೇಳ್ತಾರೆ. ಸೊ ಎಲ್ಲ ಕಡೆ ಪ್ರವಾಸ ಮಾಡ್ಕೊಂಬಂದು ಈ ಮಹದೇಶ್ವರ ಬೆಟ್ಟ ಬರೋಕ್ಕೂ ಆ ಹಣ ಎಲ್ಲ ಖಾಲಿ ಆಯಿತು ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಅವ್ರನ್ನ ವಿಚಾರ ಮಾಡಿ ಅವ್ರಿಗೆ ಒಂದು 400 ಹಣವನ್ನು ಕೊಟ್ಟು, ಬಸ್ ಚಾರ್ಜ್ಗಷ್ಟು ಹಣ ಕೊಟ್ಟು, ತದನಂತರ ಅವ್ರಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಿ ಬಸ್ ಹತ್ಸಿ ಕಳಿಸ್ತೀನಿ. ಸುಮಾರು ಆಯಿತು, ಒಂದು 3 ತಿಂಗಳಾಗಿದೆ. ಅವರು ಕೊಡಗಿನವರು ಅಂತ ಹೇಳೋದ್ರು. ಈಗ ಕಳೆದ 1 ವಾರಗಳ ಹಿಂದೆ ನನಗೆ ಒಬ್ಬರು ದೂರವಾಣಿ ಕರೆ ಮಾಡ್ತಾರೆ. ಕರೆ ಮಾಡಿ, ಸರ್ ನಾವು ಮಳವಳ್ಳಿಯವರು, ಅವರು ನಮ್ಮ ತಂದೆಯವರಾಗಬೇಕು ಅಂತ ಒಬ್ಬರು ಲೇಡೀಸ್ ಹೇಳ್ತಾರೆ. ಸೊ ಅವ್ರ ಅಳಿಯನೂ ಸಹ ನನಗೆ ಫೋನ್ ಮಾಡಿ, ಸರ್ ನಮ್ಮ ಮಾವ ಆಗಬೇಕು, ಅವ್ರ ಹೆಸರು ಪುಟ್ಟಮಾದಯ್ಯ ಅಂತ ಹೇಳ್ತಾರೆ. ಸೊ ಅವರು ಒಂದು ಆಧಾರ್ ಕಾರ್ಡ್ ಸಹ ಕಳಿಸ್ಕೊಡ್ತಾರೆ, ಹಾಗೆ ಅವ್ರದ್ದೊಂದು ಡೀಟೇಲ್ಸ್ ಸಹ ಕಳಿಸ್ತಾರೆ. ಸೊ ಈ ಹಿಂದೆ ಅವ್ರಿಗೆ ಒಂದು ಸ್ವಲ್ಪ ಏನೋ ಬುದ್ಧಿಮಾಂದ್ಯರಾಗಿದ್ದರು, ಅವರು ಹೀಗೆ ನಡ್ಕೊಂಡು ಹೋಗ್ತಾನೇ ಇರ್ತಾರೆ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನೋ ಅವ್ರಿರೋದಕ್ಕೂ ಆ ಆಧಾರ್ ಕಾರ್ಡ್ಗೂ ಒಂದಕ್ಕೊಂದು ಮರ್ಜ್ ಆಯ್ತಾ ಇಲ್ಲ. ಸರಿ, ಸುಮಾರು ನಾನು ವಿಡಿಯೋ ಪ್ರಸಾರ ಮಾಡಿ ಒಂದು 3 ತಿಂಗಳಾಯಿತು. ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ, ಲಕ್ಷ ಗಟ್ಟಲೆ ಲೈಕ್ ಬಂದಿದೆ, ಸಾವಿರಾರು ಕಮೆಂಟ್ಸ್ ಸಹ ಬಂದಿದೆ. ಆದರೆ ಆ ವ್ಯಕ್ತಿಯ ಒಂದು ಡೀಟೇಲ್ಸ್ ಸಹ ನನಗೆ ಇನ್ನೂ ಸಿಕ್ಕಿಲ್ಲ. ಏನಾದರೂ ಒಂದು ವೇಳೆ ಏನಾದರೂ ಅವರು ಕಾಣೆಯಾಗಿದ್ದರೆ ದಯವಿಟ್ಟು ನಿಮ್ಗೇನಾದ್ರು ಕಂಡು ಬಂದಲ್ಲಿ ನೋಡಿ, ಒಂದು ಆಧಾರ್ ಕಾರ್ಡು ಮತ್ತು ಏನೋ ಅವರೊಂದು ಡೀಟೇಲ್ಸನ್ನು ಹಾಕ್ತಾಯಿದ್ದೀನಿ. ಸೊ ತಮಗೇನಾದ್ರು ಕಂಡು ಬಂದರೆ ದಯಮಾಡಿ ಅವರ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಏನಾದರೂ ಯಾವುದಾದ್ರು ಊರಲ್ಲಿ ಆ ಒಂದು ವಯೋವೃದ್ಧರು ನಿಮ್ಗೇನಾದ್ರು ಕಂಡು ಬಂದರೆ ದಯವಿಟ್ಟು ಅವರೊಂದು ಡೀಟೇಲ್ ಹಾಕ್ತೀನಿ, ಅವ್ರ ಊರು, ಅವ್ರ ವಿಳಾಸ ಪ್ರತಿಯೊಂದು ಹಾಕ್ತೀನಿ. ಅವರು ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಮುಖಚರ್ಯೆ ಒಂದೇ ಥರ ಹೊಂದುತ್ತೆ, ಆದರೆ ಆಧಾರ್ ಕಾರ್ಡ್ ನೋಡಿದ್ರೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ, ಈ ರೀತಿ ಇದೆ. ಸೊ ಹೇಳೋಕ್ಕಾಗಲ್ಲ, ಒಂದು ಪಕ್ಷ ಅವರೇ ಆಗಿದ್ದರೆ ದಯವಿಟ್ಟು ಏನೋ ಒಂದು ದೂರವಾಣಿ ಕರೆ ಮಾಡೋದ್ರ ಮೂಲಕ ಅವ್ರ ಕಡೆಯವ್ರಿಗೆ ಸೇರಿಸ್ತಕ್ಕಂಥ ಕೆಲಸ ಆಗಲಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೋಡಿ, ಇದೇ ರಸ್ತೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಅಲ್ಲಿ ಬರ್ತಾರೆ, ಬಂದಾಗ ನನಗೆ ಸಿಗ್ತಾರೆ. ತದನಂತರ ನಾನು ಅಲ್ಲಿಂದ ಅವ್ರನ್ನ ತಾಳ್ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಓಹೋ, ಬಸ್ಸು.